ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳಿಂದಾಗಿ ದೇಶದ ಮೂಲಸೌಕರ್ಯಗಳು ವೇಗವಾಗಿ ಬದಲಾಗುತ್ತಿವೆ. ಇದೀಗ ಬೆಳಗಾವಿ ವಿಮಾನ ನಿಲ್ದಾಣದ ಬೃಹತ್ ವಿಸ್ತರಣಾ ಕಾಮಗಾರಿಗೆ ಮುಕ್ತಾಯದ ಹಂತಕ್ಕೆ ತಲುಪಿದ್ದು, ಈ ಭಾಗದ ಆರ್ಥಿಕತೆಗೆ ಹೊಸ ದಿಕ್ಸೂಚಿ ಸಿಗಲಿದೆ ಎಂದು ಕೇಂದ್ರ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ ಅವರು ಹೇಳಿದರು. ಬೆಳಗಾವಿ ನಗರದ ಮಹಾವೀರ್ ಭವನದಲ್ಲಿ ವಿಕಸಿತ ಭಾರತ ಸಂಕಲ್ಪ ಅಭಿಯಾನವನ್ನು ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಕೇಂದ್ರ ಸಚಿವರಾದ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ ಅವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಕೇಂದ್ರ ಸಚಿವರಾದ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ ಅವರು ಕೇಂದ್ರ ಸರ್ಕಾರದ ಹಲವು ಜನಪರ ಯೋಜನೆಗಳು ನಮ್ಮ ರಸ್ತೆಗಳು, ವಿಮಾನ ನಿಲ್ದಾಣ ಮತ್ತು ರೈಲ್ವೆ ಲೈನ್ಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತವೆ ಎಂದರು. ಪ್ರಸ್ತುತ 8 ವಂದೇ ಭಾರತ ರೈಲುಗಳು ಬೆಂಗಳೂರಿನಿಂದ ವಿವಿಧ ನಗರಗಳಿಗೆ ಸಂಪರ್ಕ ಕಲ್ಪಿಸುತ್ತಿದ್ದು, ಇತ್ತೀಚೆಗೆ ಬೆಳಗಾವಿ ಬೆಂಗಳೂರು ವಂದೇ ಭಾರತ ರೈಲನ್ನು ಸಹ ಆರಂಭಿಸಲಾಗಿದೆ ಎಂದು ತಿಳಿಸಿದರು. ಬೆಳಗಾವಿಯ ವಿಮಾನ ನಿಲ್ದಾಣವನ್ನು 250 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೊಡ್ಡದಾದ ಹೊಸ ಟರ್ಮಿನಲ್ನೊಂದಿಗೆ ವಿಸ್ತರಿಸಲಾಗಿದ್ದು, 90% ಕಾಮಗಾರಿಗೆ ಈಗಾಗಲೇ ಪೂರ್ಣಗೊಂಡಿದೆ. ಈ ಹೊಸ ಟರ್ಮಿನಲ್ ಮುಗಿದ ನಂತರ ವರ್ಷಕ್ಕೆ ಸುಮಾರು 36 ಲಕ್ಷ ಪ್ರಯಾಣಿಕರು ಇಲ್ಲಿಂದ ಪ್ರಯಾಣಿಸಲು ಅನುಕೂಲವಾಗಲಿದ್ದು, ಈ ಭಾಗದ ಆರ್ಥಿಕತೆಗೆ ದೊಡ್ಡ ಉತ್ತೇಜನ ಸಿಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಸಂಸದ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ವಿಕಸಿತ ಭಾರತ ಸಂಕಲ್ಪ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ಸಾಧನೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಮಾಜಿ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಸುದೀರ್ಘ ಅವಧಿಯ ಆಡಳಿತದ ದಾಖಲೆಯನ್ನ ಮುರಿದು ಮೋದಿಯವರು 4399 ದಿನಗಳ ಕಾಲ ಯಶಸ್ವಿಯಾಗಿ ದೇಶ ಮುನ್ನಡೆಸುವ ಮೂಲಕ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ದಾಖಲೆ ಬರೆದಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಧಾನಿಯವರ ಈ ಅಪೂರ್ಣ ಸಾಧನೆಗೆ ಅವರ ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ ಹಾಗೂ ನಿರಂತರ ಹಾರ್ಡ್ ವರ್ಕ್ ಕಾರಣ ಎಂದು ಪ್ರಶಂಸಿಸಿದ ಶೆಟ್ಟರ್, ಬೆಳಗಾವಿ ನಗರದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದಿಂದ ಸಿಗುತ್ತಿರುವ ಬೃಹತ್ ಕೊಡುಗೆ ಹಾಗೂ 100 ಕೋಟಿ ರೂಪಾಯಿಗಳ ಅನುದಾನ ವಿವರಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು. I am very happy to hear today at Belgavi and address to you all. Actually, I am from Andhra Pradesh. A friend already told you. I am trying to speak in Kannada first time, if we are permitted. ನನಗೆ ಕನ್ನಡ ಗೊತ್ತಿಲ್ಲ, ಆದರೂ ಇವತ್ತು ನನ್ನ ಭಾಷಣದ ಮಧ್ಯದಲ್ಲಿ ನಾನು ನಿಮ್ಮೊಡನೆ ಕನ್ನಡದಲ್ಲಿ ಮಾತನಾಡಲು ಪ್ರಯತ್ನಿಸುತ್ತೇನೆ. ಭಾಷಣವನ್ನು ಆರಂಭಿಸುವುದಕ್ಕಿಂತ ಮುಂಚೆ ನನ್ನ ಪರಿಚಯ ಮಾಡಿಕೊಡಲು ಇಚ್ಛಿಸುತ್ತೇನೆ. ನಾನು ಭೂಪತರಾಜು ಶ್ರೀನಿವಾಸ್ ವರ್ಮಾ, ಮೋದಿಜಿ ಅವರ ಸರ್ಕಾರದಲ್ಲಿ ಉಕ್ಕು ಮತ್ತು ವಾಣಿಜ್ಯೋದ್ಯಮ ಸಚಿವಾಲಯದ ರಾಜ್ಯ ಮಂತ್ರಿ. ನಾನು ಆಂಧ್ರ ಪ್ರದೇಶ ರಾಷ್ಟ್ರದ ಪಶ್ಚಿಮ ಗೋದಾವರಿ ಜಿಲ್ಲೆಯ ನರಸಾಪುರಂ ಲೋಕಸಭಾ ಕ್ಷೇತ್ರದ ಸಂಸದನಾಗಿ ಪ್ರಾತಿನಿಧ್ಯ ವಹಿಸುತ್ತೇನೆ. ನಾನು 1990ರಿಂದ ಬಿಜೆಪಿ ಪಕ್ಷದಲ್ಲಿ ಪಾಲ್ಗೊಂಡಿದ್ದೇನೆ ಮತ್ತು ಕಳೆದ 35 ವರ್ಷಗಳಲ್ಲಿ ಸಂಘಟನೆಯ ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸಿದ್ದೇನೆ. So my cabinet minister for steel and heavy industries is Sri H.D. Kumaraswamy ji, who is from Karnataka state. We both work together with good coordination. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ
ಶ್ರೀ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿಯಾಗಿ 12 ವರ್ಷಗಳನ್ನು ಪೂರೈಸಿದ್ದಾರೆ. Actually, under the Prime Minister Narendra Modiji's leadership, the country is progressed so much in the last 12 years in all aspects that one has to say India before Modi and India after Modi. June 10th నాటికి ಅವರು 4,399 ದಿನಗಳನ್ನು ಪೂರೈಸಿದ್ದಾರೆ. ಇದು ಅವರನ್ನು ಅತ್ಯಂತ ಹೆಚ್ಚು ಕಾಲ ಅಧಿಕಾರದಲ್ಲಿದ್ದ ಲೋಕತಾಂತ್ರಿಕವಾಗಿ ಚುನಾಯಿಸಲ್ಪಟ್ಟ ಪ್ರಧಾನಮಂತ್ರಿಯಾಗಿ ಮೂಡಿಸಿದೆ. ಸ್ನೇಹಿತರೆ, ಕಳೆದ 12 ವರ್ಷಗಳಿಂದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಸರ್ಕಾರವು ಒಂದು ಸ್ಪಷ್ಟ ಗುರಿಯೊಂದಿಗೆ ಕೆಲಸ ಮಾಡಿದೆ. ಪ್ರತಿಯೊಬ್ಬ ನಾಗರಿಕನಿಗೂ ಪ್ರತಿಯೊಂದು ಪ್ರದೇಶವೂ ಮತ್ತು ಪ್ರತಿಯೊಂದು ಮನೆಗೂ ಅಭಿವೃದ್ಧಿಯನ್ನು ತಲುಪಿಸುವುದು. So across the country in the last 12 years, more than 58 crore Jan Dhan bank accounts have been opened. More than 57 crores Mudra loans have been sanctioned across India, and nearly 41 lakh crore has been disbursed to beneficiaries. More than 4 crore houses have been built for the rural poor under the scheme of Pradhan Mantri Awas Yojana. Nearly 16 crore rural households across the country have been given clean tap water connections under the scheme of Jal Jeevan Mission. National highways are now being built at a record pace, an average of more than 30 kilometers a day, which is about 1.25 kilometers per hour. So Karnataka has been a clear example of this progress. ರಸ್ತೆಗಳು, ರೈಲ್ವೆಗಳು, ವಿಮಾನ ನಿಲ್ದಾಣಗಳು, ಸ್ವಚ್ಛ ಇಂಧನ ಮತ್ತು ಸಾಮಾನ್ಯ ನಾಗರಿಕರ ಕಲ್ಯಾಣದಲ್ಲಿ ಕರ್ನಾಟಕವು ಈ ಪ್ರಗತಿಗೆ ಒಂದು ಸ್ಪಷ್ಟವಾದ ಉದಾಹರಣೆಯಾಗಿದೆ. The Bangalore-Mysore Express Highway cuts the travel time from 4 hours to just 90 minutes only. Bangalore-Vijayawada Express Highway is also being developed with around 19,000 crore funds along with Bangalore-Chennai Express Highway. In railways, many new Vande Bharat trains are operational in the state. At present, 8 Vande Bharat trains connect Bangalore to different cities, including the recent Belgavi-Bangalore Vande Bharat train. Foundation stone was laid for phase 3 of Bangalore Metro with over 22,800 crore by our Honorable Prime Minister. When it comes to airports, 2 major new airports at Shivamogga and Kalaburgi were opened. The Belgavi airport is being expanded with a total cost of rupees 250 crores.
In morning, together with Chatterjee and Abhay Patilji, and both the district presidents and our senior leaders and ex-MLA Sanjay Patilji, we went there and discussed about this progress, about this Belgaum airport. Under Ayushman Bharat, about 80 lakh people in Karnataka got access to free health care. Homes were constructed for around 8 lakh families under PM Awas Yojana, and more than 75 lakh families in Karnataka received clear tap water connections. More than 43 lakh farmers are getting direct cash transfers into their bank accounts under PM Kisan scheme. So about Belgavi, ಮತ್ತು ಇಲ್ಲಿ ನಮ್ಮ ಬೆಳಗಾವಿಯಲ್ಲಿ ಕೇಂದ್ರ ಸರ್ಕಾರದ ಫಲಪ್ರದ ಕಾರ್ಯಗಳು, ನಮ್ಮ ರಸ್ತೆಗಳು, ನಮ್ಮ ವಿಮಾನ ನಿಲ್ದಾಣ ಮತ್ತು ನಮ್ಮ ರೈಲ್ವೆ ಲೈನುಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ. The existing road between Panaji and Belgavi, National Highway 748A, is being widened into a 4-lane highway at an estimated rupees 4,000 crores. It will strengthen the Belgavi to Goa corridor. A roughly 69.4 kilometers ring road is being constructed across Belgavi with an estimated project cost of rupees 1,600 crores. Today we had visited the Belgavi airport. Airport is being expanded with a larger new terminal with an estimated cost of rupees 250 crores. This is going to boost the economy of this region. And also I am very happy to share that 90% of construction work as on today already completed. After this new terminal, nearly 36 lakh passengers for travel from this airport per year. The modern rail service, the Vande Bharat now connects Belgavi with Bengaluru, covering 612 kilometers in 8 hours only. ಸಮಾರಂಭದ ಅಧ್ಯಕ್ಷತೆಯನ್ನು ಬಿಜೆಪಿ ಜಿಲ್ಲಾ ಅಧ್ಯಕ್ಷರುಗಳಾದ ಗೀತಾ ಸುತಾರ್ ಹಾಗೂ ಗ್ರಾಮೀಣ ಅಧ್ಯಕ್ಷ ಸುಭಾಷ್ ಪಾಟೀಲ್ ಅವರು ವಹಿಸಿದರು. ಈ ಸಂದರ್ಭದಲ್ಲಿ ಬೆಳಗಾವಿಯ ಮಹಾಪೌರರಾದ ಪ್ರೀತಿ ಕಾಮಕರ, ಉಪಮಹಾಪೌರರಾದ ಹನುಮಂತ್ ಕೊಂಗಾಲಿ, ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಅನಿಲ್ ಬೆನಕೆ, ಮಾಜಿ ಶಾಸಕರಾದ ಸಂಜಯ್ ಪಾಟೀಲ್, ಮಾಜಿ ಮುಖ್ಯ ಸಚೇತಕರಾದ ಮಹಾಂತೇಶ್ ಕವಟ್ಕಿಮಠ್ ಸೇರಿದಂತೆ ಮಹಾನಗರ ಪಾಲಿಕೆಯ ವಿವಿಧ ನಗರ ಸೇವಕರು, ಪಕ್ಷದ ಪ್ರಮುಖ ಪದಾಧಿಕಾರಿಗಳು, ಹಿರಿಯ ನಾಗರಿಕರು, ಚೇತಕರು ಹಾಗೂ ನೂರಾರು ಸಂಖ್ಯೆಯ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।